Dear students, I would like to you all for the PUC first year English classes. Before we start English syllabus, I would like to draw your attention towards the English pronunciation and spelling system because I think you have been studying English for the last 10 years. You know about the nature and structure of English language. It is somewhat peculiar one comparing with other languages of India because English pronunciation has no logical base. There is no one-to-one correspondence between its letters and pronunciation. Spelling and pronunciation has no one-to-one correspondence. They, they do write some letters, but they won't pronounce them. ಕೆಲವು ಅಕ್ಷರಗಳನ್ನು ಬರೀತಾರೆ, ಓದೋದಿಲ್ಲ, ಪ್ರೊನೌನ್ಸಿಯೇಷನ್ ಮಾಡೋಂಗಿಲ್ಲ ಅಂತ. ಸೈಲೆಂಟ್ ಲೆಟರ್ಸ್ ಅಂತ ಕರಿತೀವಿ ಅಂತ. ಇನ್ನು ಒಂದಿಷ್ಟು ಲೆಟರ್ಸ್ಗಳನ್ನು ಬರೆಯೋದೇ ಇಲ್ಲ, ಆದರೆ ಅವನ್ನ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ, ಇಂಗ್ಲೀಷ್ ವರ್ಡ್ಸ್ಗಳಲ್ಲಿ ಅಂತ. ಅವು ಯಾವುವು ಬರೀಲಾರದೆ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಯಾವುವು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ಇಂಗ್ಲೀಷ್ ಸೌಂಡ್ ಸಿಸ್ಟಮ್ಗೆ ಹೋಗೋದು. ಸಾಮಾನ್ಯವಾಗಿ ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನು ಬ್ರಿಡ್ಜ್ ಕೋರ್ಸ್ ಟೈಪ್ ನಾವು ಪ್ರೋಗ್ರಾಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಪ್ರತಿ ವರ್ಷ ಇಂಗ್ಲೀಷ್ನಲ್ಲಿ ಎಷ್ಟು ವಾವೆಲ್ಸ್ ಇದ್ದಾವೆ ಮತ್ತು ಕಾನ್ಸೋನೆಂಟ್ಸ್ ಇದ್ದಾವೆ ಅಂತ. ನಿಮಗೂ ಗೊತ್ತಿದೆ ಅನ್ಕೋತೀನಿ. ವಾವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ಸನ್ನು ಸ್ವರ ಮತ್ತು ವ್ಯಂಜನಗಳು ಅಂತ. ಸಾಮಾನ್ಯವಾಗಿ ಎಲ್ಲ ಭಾಷೆಗಳಲ್ಲಿ ಇಂಥ ಸೌಂಡ್ಸ್ಗಳನ್ನು ನಾವು ನೋಡ್ತೀವಿ, ಸ್ವರಗಳು ವ್ಯಂಜನಗಳು ಇದ್ದೇ ಇರ್ತಾವೆ ಅಂತ. ನಾನು ಇಂಗ್ಲೀಷ್ನಲ್ಲಿ ಎಷ್ಟು ಸ್ವರಗಳಿದ್ದಾವೆ ಅಂತ ಕೇಳಿದ್ದೀನಿ ಅಂತಂತ ಹೇಳಿದರೆ, ಸಾಮಾನ್ಯವಾಗಿ all the students will respond in the same way. They say that there are only 5 vowels in English and 21 consonants are there. They say like that, you know. That's very unfortunate thing, you know. ಯಾಕಂದರೆ ಇಂಗ್ಲೀಷ್ನಲ್ಲಿ ಟೋಟಲಿ 44 ಸೌಂಡ್ಸ್ ಆರ್ ದೇರ್, 20 vowels are there and 24 consonants are there. ಅದ್ರ ಬಗ್ಗೆ ಸ್ಪಷ್ಟ ಗಮನ ಐಡಿಯಾ ಇರೋದೇ ಇಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ಗೆ ಬರೋವರೆಗೂ ಕೂಡ ಅಂತ. ಅದು ಯಾಕೆ ಆಗುತ್ತೆ, ಯಾಕೆ ಈ ಜ್ಞಾನ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ? ದಟ್ ಇಸ್ ರಿಯಲಿ ಅ ವೆರಿ ಬ್ಯಾಡ್ ಥಿಂಗ್. 20 ವಾವೆಲ್ಸ್ ಆರ್ ದೇರ್, 24 ಕಾನ್ಸೋನೆಂಟ್ಸ್ ಆರ್ ದೇರ್. ಅದು ಏನಾಗುತ್ತೆ, 44 ಸೌಂಡ್ಗಳದಾವೆ ಇಂಗ್ಲೀಷ್ನಲ್ಲಿ. ಆ 44 ಸೌಂಡ್ಗಳನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಪ್ರತಿನಿಧಿಸಲಿಕ್ಕೆ ಇರ್ತಕ್ಕಂಥ ಅಕ್ಷರಗಳು ಕೇವಲ 26. ಯು ನೋ ದೋಸ್ 26 ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಓನ್ಲಿ 26 ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್, A to Z. ಬಟ್ ದೋಸ್ 26 ಲೆಟರ್ಸ್ ಹ್ಯಾವ್ ಟು ರಿಪ್ರೆಸೆಂಟ್ ಆಲ್ ದ 44 ಸೌಂಡ್ಸ್. ಆ ಎಲ್ಲ 44 ಸೌಂಡ್ಗಳನ್ನು ಈ 26 ಅಕ್ಷರಗಳು ಹಂಚಿಕೊಂಡು ಪ್ರತಿನಿಧಿಸಬೇಕಾಗುತ್ತೆ ಅಂತ ಬರವಣಿಗೆಯಲ್ಲಿ. ಹೀಗಾಗಿ ಅಕ್ಷರಗಳು ಕಡಿಮೆ ಇದ್ದಾವೆ, ಸೌಂಡ್ಸ್ಗಳು ಜಾಸ್ತಿ. 26 ಲೆಟರ್ಸ್, 44 ಸೌಂಡ್ಸ್. ಹಾಗಿದ್ದಾಗ ಒನ್ ಸಿಂಗಲ್ ಲೆಟರ್ ಹ್ಯಾಸ್ ಟು ರಿಪ್ರೆಸೆಂಟ್ ಮೋರ್ ದೆನ್ ಒನ್ ಸೌಂಡ್. ಒಂದು ಅಕ್ಷರ ಒಂದಕ್ಕಿಂತ ಹೆಚ್ಚು ಸೌಂಡ್ಗಳಿಗೆ ಬಳಕೆ ಆಗುತ್ತೆ ಅಂತ. ಅದು ನಿಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ COT, ಕಾಟ್, ಅಲ್ಲಿ ಓ ಆ ಸೌಂಡ್ಗೆ ಬಳಕೆ ಆಗಿದೆ, ಆ. ಹಾಗೆ ವಿಮೆನ್, WOMEN, ವಿಮೆನ್, ವಿಮೆನ್ನಲ್ಲಿ ಸೇಮ್ ಓ ಈಸ್ ರಿಪ್ರೆಸೆಂಟಿಂಗ್ ಇ ಸೌಂಡ್, ಆ, ಇ. ಸೋ ಮೆನಿ ಸೌಂಡ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಓ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ಸೇಮ್ ಅಕ್ಷರ, ಅದು ಒಂದೇ ಅಕ್ಷರ ಅಲ್ಲ, ಬೇರೆ ಬೇರೆ ಅಕ್ಷರಗಳು ಕೂಡ ಬೇರೆ ಬೇರೆ ಸೌಂಡ್ಗಳಿಗೆ ಬಳಕೆ ಆಗುತ್ತೆ. ದ ರೀಸನ್ ಫಾರ್ ದ್ಯಾಟ್ ಈಸ್ ದ್ಯಾಟ್ ದೇರ್ ಆರ್ 44 ಸೌಂಡ್ಸ್ ಆ್ಯಂಡ್ ಓನ್ಲಿ 26 ಲೆಟರ್ಸ್. ರೈಟಿಂಗ್ನಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ 26 ಲೆಟರ್ಸ್ ಮಾತ್ರ ಇದಾವೆ ಅಂತ. ಅದು ವಿಶೇಷ ಪರಿಸ್ಥಿತಿ ಇಂಗ್ಲೀಷಿಂದು. ಅದಕ್ಕೆ ದೇರ್ ಇಸ್ ನೋ ಒನ್-ಟು-ಒನ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಸ್ಪೆಲ್ಲಿಂಗ್ ಆ್ಯಂಡ್ ಇಟ್ಸ್ ಪ್ರೊನೌನ್ಸಿಯೇಷನ್ ಅಂತ. ಅದನ್ನ ಮೊದಲೇ ಹೇಳಿದ್ದೀನಿ ನಾನು. 1-to-1 ಕರೆಸ್ಪಾಂಡೆನ್ಸ್ ಇಲ್ಲ ಸ್ಪೆಲ್ಲಿಂಗ್ ಮತ್ತು ಪ್ರೊನೌನ್ಸಿಯೇಷನ್ಗೆ. ಕಾರಣ ಇದೆ, 26 ಲೆಟರ್ಸ್, 44 ಸೌಂಡ್ಸ್. ಕನ್ನಡದಲ್ಲಿ ಹಾಗಿಲ್ಲ, 49 ಸೌಂಡ್ಸ್ ಇದ್ದಾವೆ, 49 ಅಕ್ಷರಗಳಿದ್ದಾವೆ. ಒಂದು ಲೆಟರ್ ಯಾವ್ದಾರು ಅ ಅಂತ ತೊಗೊಂಡ್ವಿ ಅಂದರೆ ಅದನ್ನ ಎಲ್ಲಿ ಬರೆದ್ರೂ ಅದು ಅನೇ ಆಗಿರ್ತೈತಿ. ಇಲ್ಲಿ ಹಾಗಲ್ಲ. ಸಿ ಒಂದು ಸಾರಿ ಸ ಸೌಂಡಿಗೆ ಬಳಕೆ ಆಗುತ್ತೆ, ಒಂದು ಸಾರಿ ಕ ಸೌಂಡಿಗೆ ಬಳಕೆ ಆಗುತ್ತೆ, ಇನ್ನೊಂದು ಸಾರಿ ಚ ಸೌಂಡಿಗೆ ಬಳಕೆ ಆಗುತ್ತೆ. ಬೇರೆ ಬೇರೆ ಸೌಂಡ್ಗಳಿಗೆ ಅದೇ ಅಕ್ಷರ ಬೇರೆ ಬೇರೆ ಸೌಂಡ್ಗಳಿಗೆ ಬಳಕೆ ಆಗೋದನ್ನು ಇಂಗ್ಲೀಷ್ನಲ್ಲಿ ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ದ್ಯಾಟ್ ಇಟ್ ಸೆಲ್ಫ್ ಈಸ್ ಇಟ್ಸ್ ಬ್ಯೂಟಿ. ಅದೇ ಇಂಗ್ಲೀಷಿನ ಬ್ಯೂಟಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ. ಇಲ್ಲಿ 20 ವೋವೆಲ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಅಂತ ಹೇಳಿದೆ ನಾನು.
20 ಓವೆಲ್ಗಳನ್ನು ಅಗೇನ್ ದೇ ಹ್ಯಾವ್ ಬೀನ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್, ಮತ್ತು 2 ಗುಂಪುಗಳನ್ನಾಗಿ ಮಾಡಲಾಗುತ್ತೆ ಅಂತ. ಅಂದರೆ ಅವು ಯಾವ 2 ಗುಂಪು? 12 ಪ್ಯೂರ್ ಓವೆಲ್ಸ್, ಇವೆಲ್ಲ 12 ಪ್ಯೂರ್ ಓವೆಲ್ಸ್ ಇವು. ದೆನ್ ಫಾಲೋಡ್ ಬೈ 8 ಡಿಪ್ತಾಂಗ್ಸ್, 8 ಡಿಪ್ತಾಂಗ್ಸ್ಗಳಿದಾವು, 12 ಪ್ಯೂರ್ ಓವೆಲ್ಸ್ಗಳಿದಾವು ಅಂತ. ಅಂದರೆ ಟೋಟಲಿ 20 ವಾವೆಲ್ಸ್ ಆರ್ ದೇರ್ ಇನ್ ಇಂಗ್ಲೀಷ್, ಯು ನೋ ದ್ಯಾಟ್. ಇವು ಈಗ ನಾ ಇಲ್ಲಿ ಬರೆದಿರ್ತಕ್ಕಂಥ ಸೌಂಡ್ಸ್ ಏನಿದಾವು ಪ್ಯೂರ್ ಓವೆಲ್ಸ್, ಮೊನೋಪ್ತಾಂಗ್ಸ್ ಅಂತ ಕೂಡ ಅವನ್ನ ಕರೀತಾರಂತೆ, ಪ್ಯೂರ್ ಓವೆಲ್ಸ್. ಲೆಟ್ ಅಸ್ ಸಿ ಒನ್ ಬೈ ಒನ್, ಒಂದೊಂದೇ ನೋಡ್ಕೋತಾ ಹೋಗೋಣ. ಫಸ್ಟ್ ಒನ್ ಇ. ಇಲ್ಲಿ ಸಿಪ್ ಅಂತ ಸೌಂಡ್, ಇದು ಸೌಂಡ್ಸ್ ಕೀವರ್ಡ್ಸ್, ಸೌಂಡ್ಸ್ ಕೀವರ್ಡ್ಸ್ ಅನ್ನು ಬರೆಯಲಾಗಿದೆ. ಈ ಕನ್ನಡದಲ್ಲಿ ಇಲಿ ಬರೀತಲ್ಲ, ಈ ಆ ಈಗ ಸಮೀಪ ಆದಂಥ ಒಂದು ಸೌಂಡ್ ಇದು ಅಂತ ಇಂಗ್ಲೀಷ್ನಲ್ಲಿದೆ ಇ. ಆಮೇಲೆ ಸಿಪ್, ಇದು ಮಧ್ಯದಲ್ಲಿ ಏನು ಈ ಸೌಂಡ್ ಇದೆಯಲ್ಲ, ಅದು ಇದನ್ನು ಈ ಸೌಂಡನ್ನು ಇಲ್ಲೇ ಆಯಿಲಿಂದ ಅದನ್ನು ರಿಪ್ರೆಸೆಂಟ್ ಮಾಡಲಾಗಿದೆ ಅಂತ ಇ. ಹಾಗೆ ನೆಕ್ಸ್ಟ್ ಒನ್, ಫಸ್ಟ್ ಒನ್ ಈಸ್ ಶಾರ್ಟ್ ಓವೆಲ್, ಹ್ರಸ್ವ ಸ್ವರ ಅಂತ ಕನ್ನಡದಲ್ಲಿ ಕರಿತೀವಿ, ಶಾರ್ಟ್ ಓವೆಲ್. ದ ಫಾಲೋಯಿಂಗ್ ಸೌಂಡ್ ಈಸ್ ಲಾಂಗ್ ಓವೆಲ್, ದೀರ್ಘ ಸ್ವರ ಈ. ಸೀಪ್ ನೋಡಿಲ್ಲೇ, ಸೀಪ್ ಬರೀಲಿಕ್ಕೆ SHEEP ಬಳಕೆ ಆಗಿದೆ. ಡಬಲ್ ಇ, ಅದೇ ಇ ಲಾಂಗ್ ಓವೆಲ್ ಇತ್ತಲ್ಲ ಅದನ್ನೇ ರಿಪ್ರೆಸೆಂಟ್ ಮಾಡಲಿಕ್ಕೆ ಡಬಲ್ ಇ ಬಳಸಲಾಗಿದೆ. ಸೇಮ್ ಸೌಂಡ್ ಇನ್ ಸೀಗಲ್, ಅದೇ ಇ ಲಾಂಗ್ ಓವೆಲ್ ಇದೆ, ಬಟ್ ಹಿಯರ್ ಇ ಎ ಹ್ಯಾವ್ ಬೀನ್ ಯೂಸ್ಡ್. ಇಲ್ಲಿ ಡಬಲ್ ಇ ಯೂಸ್ ಆಗಿದೆ, ಇಲ್ಲಿ ಇ ಎ ಯೂಸ್ ಆಗಿದೆ ಅಂತ, ಈಗಲ್. ಯು ಗಾಟ್ ದಿ ಪಾಯಿಂಟ್. ನೆಕ್ಸ್ಟ್ ಒನ್ ಊ, ಶಾರ್ಟ್ ಓವೆಲ್, ಹ್ರಸ್ವ ಸ್ವರ. ಗುಡ್, ಫುಟ್. ಇಂಥ ಶಬ್ದಗಳಲ್ಲಿ ಈ ಹ್ರಸ್ವ ಸ್ವರವನ್ನು ನಾವು ಕಾಣ್ತಾ ಇದ್ದೀವಿ ಅಂತ. ಹಾಗೆ ಲಾಂಗ್ ಓವೆಲ್ ಊ, ಕನ್ನಡದಲ್ಲಿ ಊಟ ಅಂತ ಬರೀತಿರಲ್ಲ, ಊಟ, ಅದಕ್ಕೆ ಸಮೀಪವಾಗಿರ್ತಕ್ಕಂಥ ಇಂಗ್ಲೀಷ್ ಓವೆಲ್ ಊ. ಮೂನ್, ಥ್ರೂ, ಫುಡ್. ಯು ಗಾಟ್ ದಿ ಪಾಯಿಂಟ್. ನೆಕ್ಸ್ಟ್ ಯ, ಆಸ್ ಇನ್ ರೆಡ್, ಪೆಟ್, ಡೆಡ್. ಹಾಗೆ ಅ, ಅಬೌಟ್. ಫಸ್ಟ್ ಒನ್ ಇಲ್ಲೇ ಇದೆ, ಇಲ್ಲೇ ಆ ಸೌಂಡ್ ಇದೆ. ದೆನ್ ದ. ಇದನ್ನು ನಿಮಗೆ ಪ್ರೊನೌನ್ಸಿಯೇಷನ್ ಕೊಟ್ಟರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲ, ಎಲ್ಲ ಶಿಕ್ಷಕರು ಕೂಡ ಹಾಗೆ ಮಾಡ್ತಾ ಇರ್ತೀವಿ ನಾವು. ಫೋಲಿಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಆ್ಯಕ್ಚುಲಿ ಇಟ್ಸ್ ಪ್ರೊನೌನ್ಸಿಯೇಷನ್ ಈಸ್ ನಾಟ್ ಫೋಲಿಸ್, ಇಟ್ಸ್ ಫಲಿಸ್. ಅ ಸೌಂಡ್ ಇಸ್ ದೇರ್, ಫಲಿಸ್. got the point. Next one, long vowel, bird, herd, herd, HEARD, herd. ಹಾಗೆ ಆ sound. Whenever I articulate the sound, please try to concentrate on the shape of my lips and the position of the tongue. You can imagine that, you know. ಇಲ್ಲೇ ಫೇಸ್ ಟು ಫೇಸ್ ಕ್ಲಾಸ್ ಆಗಿತ್ತಂದರೆ ಪ್ರಾಕ್ಟಿಕಲ್ ಮಾಡ್ಬೋದಾಗಿತ್ತು. ಬಿಕಾಸ್ ಇಟ್ ಈಸ್ ಆಫ್ಲೈನ್ ಟೀಚಿಂಗ್ ಕ್ಲಾಸಸ್ ಆಗಿರೋದ್ರಿಂದ ದಟ್ ಪಾಸಿಬಿಲಿಟಿ ಈಸ್ ನಾಟ್ ಅವೈಲೇಬಲ್ ಹಿಯರ್. ಆ, ವಾಕ್, ಸಾ, ಈ ಶಬ್ದಗಳಲ್ಲಿರ್ತಕ್ಕಂಥ ಸೌಂಡ್, ಯು ಕ್ಯಾನ್ ಇಮ್ಯಾಜಿನ್ ದ್ಯಾಟ್. ಈ ಸೌಂಡ್ಸನ್ನು ನೀವು ಗ್ರಹಿಸ್ಕೋಬೋದು. ಅ, ವಾ, ಸಾ. ಹಾಗೆ ಯಾ, ಕನ್ನಡದಲ್ಲಿ ವ್ಯಂಜನ ಇದೆ ಯಾ, ಯಾ, ಅದಕ್ಕೆ ಸಮೀಪ ಇರ್ತಕ್ಕಂಥ ವಾವೆಲ್ ಸೌಂಡ್ ಇದು. ಯಾ, ಆ್ಯಪಲ್, ಫಸ್ಟ್ ಒನ್ ಆ್ಯಪಲ್, ಕ್ಯಾಟ್, ಮ್ಯಾಟ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದೆನ್ ಅಪ್, money, first syllable. Cut, a sound. car, car ಅಂತ ಹೇಳ್ತಿರಲ್ಲ, this final R is to be silent here. Always final R in the words, you know, all the words, final R will be silent. R ಕೊನೆ ಅಕ್ಷರ ಆಗಿತ್ತು ಅಂತಂದರೆ that is to be kept silent. ಅದನ್ನು ಪ್ರೊನೌನ್ಸಿಯೇಷನ್ ಮಾಡ್ತಕ್ಕದ್ದಲ್ಲ ಅಂತ. car. bath, safari, then not, ought, because, you can have the
sense about these sounds. 12 pure vowels are there. Now, let us go to 8 diphthongs.